ಅಣ್ಣ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಪರಿಚಯ ಮಾಡಿ. ತಮ್ಮ ಹೆಸರು ಮೊದಲು? ರಾಜು. ಹಾಂ. ಶನಿಮಾತ್ಮೆ ಎಂಬ ಪೌರಾಣಿಕ ನಾಟಕವನ್ನು ಹಾಂ. ಈ ಟೌನಲ್ಲಿ ನಾವು ಪ್ರತಿ ಒಂದು ನಾಟಕ ಯಾವ ಹೊಸ ನಾಟಕಗಳು ಇದ್ದಾವೆ ಅದು ನಾವೊಂದು 10 ವರ್ಷದಿಂದವೇ ಕಲಿತಾ ಇದ್ದೀವಿ. ಇನ್ಮೇಲೆ ಪೌರಾಣಿಕ ನಾಟಕ ಕಲಿಬೇಕಾದ್ರೆ ಕಷ್ಟ ಇದೆ. ಆ ಕಷ್ಟ ಅಂದರೆ ಇವಾಗ ಒಂದು ನಾಟಕಕ್ಕೆ 3 ರಿಂದ 4 ಲಕ್ಷ ರೂಪಾಯಿ ದುಡ್ಡು ಬೇಕು. ನಾವು ನಾಟಕ ಆಡಿದ್ರೂ 12 ಗಂಟೆ ಮಾತ್ರ ಜನ ಕುಂತಿರ್ತಾರೆ. ಇನ್ನು ಎಲ್ಲ 12 ಗಂಟೆ ಆದರೆ ಹೊಂಟೋಯ್ತಾರೆ. ಈಗ ಆಡೋರಿಗೆ ಈಗ 20,000 25,000 ಬೀಳ್ತಾ ಇದೆ. ಯಾರು ಆಡೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಇನ್ನು ಈಗ ನಾಟಕ ಆಡೋಕ್ಕೆ ಅದೇ ಉದ್ದೇಶಕ್ಕೆ ಯಾರ ದಾನಿಗಳು ಏನಾರ ನಮಗೆ ಪೌರಾಣಿಕ ನಾಟಕ ಮುಂದರಿಲಿ ಅಂತ ಸಹಾಯನೇ ಮಾಡೋದಾದ್ರೆ ಇನ್ನೂ ವರ್ಷಕ್ಕೆ 4 ನಾಟಕ ಆಡ್ತೀವಿ. ಒಂದು ನಿಮಿಷ ನಮ್ದು ಎಪಿಸೋಡ್ ಆಗ್ತಾ ಇದೆ. ಮುಂದಿನ ಎಪಿಸೋಡ್ ಮಾತಾಡೋಣ. ಇದುವರೆಗೂ ನಿಮಗೆ ನಾಟಕದಲ್ಲಿ ಯಾರು ಸಹಾಯ ಮಾಡಿದ್ದೀರಿ ಅಂತ ಹೇಳ್ಬೋದಾ? ಹೇಳಿ ನೆಕ್ಸ್ಟ್ ಎಪಿಸೋಡಲ್ಲಿ. ಇವಾಗ ಒಂದು ಬ್ರೇಕ್.